ಸುಳ್ಳ ಬಂದು ಹೇಳುದ ನಮ್ಮ ಅಪ್ಪ ದೊಡ್ಡವ ಅಂತ ಹೇಳಿ ಶರೀರ ಮೇಲೆ ನಮ್ ಯಾವ ದುರ್ವಾಸ ಋಷಿ ನೀರ್ನ್ಯಾಗ ಕೂತ ಯಾವ ದ್ರೌಪದ ದೇವಿ ಅಂದಳು ಏನತ್ತಾಡ ತಾಯಿ ದೊಡ್ಡ ಮಹಾತ್ಮರ ಕೂತಾರ ನೀರಿನೊಳಗ ಕಾಲ ಬಿದ್ದ ಆಶೀರ್ವಾದ ತಗೊಂಡು ಹೋಗ್ಬೇಕತ್ತ ದೂರ ನಿಂತ ಹಾದಿ ಕಾಯ್ತಾಳ ತಾಯಿ ಆಕಿ ವಾದ ಮ್ಯಾಲ ಬರ್ಬೇಕತ್ತ ಇವ್ರ ಬಂದ ಮ್ಯಾಲ ಹೋಗಬೇಕತ್ತ ಆಕಿ ಅಲ್ಲೇ ಕೂತ್ರು ನನಗೆ ಮಾಡ್ಬೇಡ್ರಿ ದಯವಿಟ್ಟು ಅದಕ್ಕ ಏನಾತಪ್ಪ ಅಂದ್ರ ಏನಾತವಾಗ ಅಕ್ಯಾನ ಹೋಗಂಗ್ ಕಾಣ್ಲಿಲ್ಲ ಇವ್ರ್ಯಾನ ಒಳಗ ಬಾಳೋತಕ ನಿಂದ್ರಂಗ್ ಕಾಣ್ಲಿಲ್ಲ ಅವಾಗ ಏನ್ ಹೇಳ್ತಾನ ನೀವು ಗುರುಗಳ ನೀವು ದುರ್ವಾಸ ಋಷಿನ ಕುಂಡ್ರತಿದ್ದ ಖರೆ ನೀರ್ನ್ಯಾಗ ಹೇಳ್ತಿ ಯಾರಿಗೆ ಏನಾಗಿತ್ತು ನೀರ್ನ್ಯಾಗ ಹೊಳಿ ನೀರ್ನ್ಯಾಗ ಮೇನ ಬಾಳ ದಮ್ಮ ಇದ್ದು ತಮ್ಮ ಹಿಡಿಬಾರದ ಹಿಡಿ ಜಾಗನಾಗೆಲ್ಲ ಕಡಿಲಾಕತ್ತಿದ್ದು ನೋಡ್ರಿ ಕಡತ ಹೆಚ್ಚಾಗಿ ಎದ್ದು ಹೇಳ್ದಿವ ಹೌದೌದು ಏನ್ ಹೇಳ್ತಾನು ಯವ್ವ ತಾಯಿ ತಾಯಿ ನನ್ನ ಮ್ಯಾಲ ಬರೋ ಪರಿಸ್ಥಿತಿ ಇಲ್ಲ ನನ್ನ ಕೈ ಪರ್ಕೊಂಡು ಹೋಗ್ಯದ ನೀರಾಗ ಅವಾಗ ನನ್ನ ತಾಯಿ ದ್ರೌಪದ ದೇವಿ ಹಿಂದೆ ಮುಂದೆ ವಿಚಾರ ಮಾಡ್ಲಿಲ್ಲ ಏನ್ ಮಾಡ್ತಾಳ ಅವಾಗ ತಾ ಹುಟ್ಟಿರುವಂತ ಸಿರಿ ಹರದ ನೀರಿನೊಳಗ ಬಿಡ್ತಾಳ ಗುರುವೇ ಇದನ್ನ ಕೈಪ ಮಾಡಿ ಕಟ್ಟುಕೊಂಡ ಮ್ಯಾಲ ಬರಿಯಪ್ಪ ಹಚ್ಚಕೊಂಡ ಹೌದೌದು ಅದನ್ನ ಕೈಪ ಮಾಡಿ ಕಟ್ಟುಕೊಂಡ ಮ್ಯಾಲ ಬಂದ ದುರ್ವಾಸ ಋಷಿ ಒಂದು ಮಾತು ಹೇಳ್ದ ಸುಮ್ಮ ಕುಂಡ್ರಲಿಲ್ಲ ಏನ್ ಹೇಳ್ತಾರ ದುರ್ವಾಸ ಋಷಿಗಳ ನನ್ನ ಕಷ್ಟ ಬಂದಾಗ ನನ್ನ ಮಾನ ಹೋಗುತ್ತಿತ್ತವ ಜರ್ಕರ್ನಿ ಅರಿವಿ ಕೊಟ್ಟಿರ್ಲಿಕ್ಕ ನಾ ಎದ್ದು ಹಂಗ ಹೋಗಬೇಕಾಗ್ತಿತ್ತು ಹೌದೌದು ನನಗ ಕಷ್ಟ ಕಾಲ ಬಂದಾಗ ನನ್ನ ಮಾನ ನೀ ಉಳಿಸಿ ಅಂದ್ರ ಒಂದ ಚೋಟಿ ಅರಿವಿ ಕೊಟ್ಟು ನನ್ನ ಮಾನ ಉಳಿಸಿ ಅಂದ್ರ ನಿನಗಾದ್ರೂ ಕಷ್ಟ ಕಾಲ ಬಂದಾಗ ಏನಾಗ್ತದ ಇದ ಒಂದ ಚೋಟಿ ಅರಿವಿ ಹೋಗಿ ಒಂದು ಕೋಟೆಯಾಗಿ ನಿನ್ನ ಮಾನ ಕಾಯಿಲೆ ವಾತಿಳಕಿ ತಲಿ ಮ್ಯಾಗ ಹಸ್ತ ಇಟ್ಟ ಆಶೀರ್ವಾದ ಮಾಡಿಬಿಟ್ಟ ಆಶೀರ್ವಾದ ಮಾಡಿದಾಗ ಏನಾತು ಅಕ್ಕಿ ಮಾಡಿರುವಂತ ದಾನ ಧರ್ಮ ಬಂದಕಿನ ಎತ್ತಿ ಕೈ ಹಿಡಿಬೇಕಾಗ್ಯದ ನಿಮ್ಮ ದುರ್ವಾಸ ಋಷಿ ಜರ್ಕರ್ ದೊಡ್ಡವಿದ್ದಂದ್ರ ನಮ್ಮ ಅಕ್ಕ ಮಾದೇವಿ ಒಂದ ದಗದ ಮಾಡಿದ್ಳು ಏನ್ ಮಾಡಿದ್ರು ಕೌಶಿಕ ರಾಜ ಜಬರ್ದಸ್ತಿ ಮೈ ಮುಟ್ಲಕ್ ಹೋದ ಏನಾತವಾಗ ಕೌಶಿಕ ಈ ಶರೀರ ಮೇಲೆ ಮೋಹ ಆಗ್ಯದೇನೋ ನಿನಗ ತಗೋಯದ ಶರೀರ ಹುಟ್ಟಿರುವಂತ ಪಿತಾಂಬರ ತಗದೋಗದ ಬರೇ ಜಡಿ ಕೂದಲ ಮ್ಯಾಗ ಹೊರಗೆ ಬಿದ್ದಳ ನನ್ನ ತಾಯಿ ಅಕ್ಕ ಮಹಾದೇವಿ ನಿಮ್ಮ ಗಂಡ ದೇವ್ರ ದೊಡ್ಡದಿತ್ತಂದ್ರ ಶರಗಾನ ಬೇಡಬಾರ್ದಾಗಿತ್ತು ಅವ್ರ ಸೀರಿ ಬೇಡ ಕುಡುತಕ್ಕ ನಿನಗೇನು ಕೊಳೆ ಬಿದ್ದಿತ್ತು ನಾನು ದೊಡ್ಡವಂದನತಿ ನೀನು ಜಡಿ ಬಿಟ್ಟುಕೊಂಡು ಬರಬೇಕಾಗಿತ್ತು ಹೊರಗ ಬರ್ಬೇಕಲ್ಲ ಎದ್ದ ಇವರು ಜಡಿ ಬಿಡ್ತಾರಲ್ಲ ಯಾವಾಗ ಬಿಡ್ತಾರ ಇವ್ರು ಜಡಿ ಸಿಜನದಾಗ ಸಡು ಆಗ್ಲಿಕ್ಕಂದ್ರ ಸಿಜನದಾಗ ಸಡು ಆಗ್ಲಿಕ್ಕ ಜಡಿ ಬಿಡ್ತಾರ ನೋಡ್ರಿ ಮೂರು ಮಂದಿ ಹೌದೌದು ನನಗ ನಿನಗ ಜಮೀನ್ ಆಸ್ಮಾನ ಫರಕದು ಲಕ್ಷ್ಮಣ ಐತ್ರಲ್ಲ ನೀ ಹೆಂಗ ಅದ ಅನಬಾರ್ದ ಖರೆ ಏನ್ ಮಾಡ್ತಿ ಮಾತಿಗೆ ಬಂದ್ ಅನ್ಬೇಕಾಗ್ಯದ ಒಂದ ದೊಡ್ಡ ಹಾದಿತ್ತು ಹಾದಿ ಮ್ಯಾಲ ಒಂದು ದೊಡ್ಡ ಗಾಡಿ ನಡೆದಿತ್ತು ಏನಾತವಾಗ ಗಾಡಿ ನಡೆದಿತ್ತು ಗಾಡಿ ಬುಡಕ್ ಡೊಗ್ಗಿ ಒಂದು ನಾಯಿ ನಡೆದಿತ್ತು ಕಣದಾಳ ನಾಯಿ ಅಂತದ ಒಂದು ನಾಯಿ ನಡೆದಿತ್ತು ಏನಾತ್ರಿ ಗಾಡಿ ಬುಡಕ್ ಡೊಗ್ಗಿ ಒಂದು ನಾಯಿ ನಡೆದಿತ್ತು ನಾಯಿ ಇಟ್ಟು ಸೊಕ್ಕ ಬಂದಿತ್ತು ಏನತ ಬಂದಿತ್ತು ಸೊಕ್ಕ ನಾನಾ ದೊಡ್ಡವದ ನನ್ನ ಮ್ಯಾಲ ಗಾಡಿ ನಡೆದತಿ ಅನ್ನೋ ಒಟ್ಟು ಸೊಕ್ಕ ಬಂದಿತ್ತು ಒಳಗ ಇದು ಗಾಡಿ ಎಲ್ಲ ನಾನಾ ಒಯ್ಲಾತ ನೆತ್ತಿತ್ತ ಅದ ನಾಯಿ ಗಾಡಿ ಎಲ್ಲ ನಾನಾ ಒಯ್ಲಾಕತ್ತಿ ನೆತ್ತಿತ್ತು ಅದಕ್ಕೆ ಗೊತ್ತಿಲ್ಲ ಅದ್ರ ಬುಡಕ್ ಡೊಗ್ಗಿ ಇದು ನಡೆದತಿ ಅನ್ನೋದು ಈ ಕಣದಾಳ ನಾಯಿ ಯಾವ ನಾಯಿ ಕಣದಾಳ ನಾಯಿ ಅದಕ್ಕ ತಮ್ಮ ಯಾವ ನೀ ಈ ಕಡೆ ಅದಕ್ಕ ಏನಾತಪ್ಪ ಏನಾತು ಇಟ್ಟು ಸೊಕ್ಕ ಬತ್ತು ನಾ ಕೂತ್ರ ಈ ಗಾಡಿ ನಿಂತ ಸೊಕ್ಕ ಬತ್ತು ಅವಾಗ ಏನಾತು ಬ್ಯಾಸ್ಗೆ ಬಿಸಿಲು ಆ ತೆಳಕ್ ಹೋಯ್ತು ಡಾಂಬರ ರೋಡ್ ಕಾದಿತ್ತು ಬಡಿಬಾರದ ಜಾಗನಾಗ ಬಿಸಿಲು ಬಡಿಲಕ್ ಹೋಯ್ತು ನೋಡ್ರಿ ಸರರ ಅವಾಗ ಏನ್ ಮಾಡ್ತದ ನಾಯಿ ಮತ್ತ ಓಡಿ ಬಂದ ಆ ಗಾಡಿ ಬುಡಕ ಅವಾಗ ತಿಳ್ಕೊತಿದ ನನ್ನ ಮ್ಯಾಲ ನಡೆದಿಲ್ಲ ಇದು ನಡಿಯಂಗ ನಡೆದ ಇದ್ರ ಬುಡಕ ಹೋಗಿ ನಾ ನಡೆದನೆ ತಿಳಿ ಹೌದೌದ್ರಿ ಹೆಂಗ ಶರೀರ ಅನ್ನುವಂತ ಗಾಡಿ ಇದ್ದಾಗನ ಜೀವಾತ್ಮ ಅನ್ನುವಂತ ನಾಯಿ ಒಳಗ ಡೊಗ್ಗಿ ನಡಿಬೇಕಾಗ್ತದ ತಮ್ಮ ಹೌದೌದ ಗಾಡಿ ಇರ್ಲಿಕ್ಕಂದ್ರ ಡ್ರೈವರ್ ಸಹಿತ ಒಳಗ್ ಕುಂಡ್ರಲಕ್ ಬರಂಗಿಲ್ಲ ಗಾಡಿ ಇದ್ದಾಗ ಡ್ರೈವಿಂಗ ಗಾಡಿ ಇದ್ದಾಗ ನಿನ್ನ ಕೆಲಸ ಶರೀರ ಇದ್ದಾಗ ನಿನ್ನ ಜೀವಾತ್ಮ ಜೀವಾತ್ಮಾರೇ ಹೆಂಗತ್ರಿ ಅದರೇ ಇದ್ರದ್ದು ತಗದು ಬೇರೆ ರೀ ಅವನಲ್ಲಿ ಅದ ಜೀವಾತ್ಮ ಮತ್ತ ಜೀವಾತ್ಮ ಅಂದ್ರ ಗಂಡ ಐತಿ ಇವ್ರು ಹೇಳ್ತಾರು ಗಂಡ ಹಾಡೋರು ತಮ್ಮ ಜೀವಾತ್ಮ ಅಂದ್ರ ಗಂಡ ಐತಿ ನೀ ಹೇಳ್ತಾನ ನನಗೊಂದ್ ಜರ ಸಂಶಯ ಕಾಡ್ತೈತಿ ಹೆಂಗ ನಿನ್ನಲ್ಲಿರೋದು ಜೀವಾತ್ಮನೇ ನನ್ನಲ್ಲಿರೋದು ಜೀವಾತ್ಮನ ನಿನ್ನಲ್ಲಿ ಯಾಕಲೆ ಆದ್ರ ಎರಡು ಗಂಡ ಅದು ಇವು ಎರಡು ಗಂಡ ಅದು ಎರಡು ಗಂಡ ಆದ್ರ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡು ತಮ್ಮ ಇನ್ನು ಮುಂದೆ ಅದ ಬೇಕಲ್ಲ ನಿನ್ನಲ್ಲಿರೋದು ಜೀವಾತ್ಮ ನನ್ನಲ್ಲಿರೋದು ಜೀವಾತ್ಮ ಎರಡು ಗಂಡ ಅದು ಇಲ್ಲ ಹಂಗಿಲ್ಲ ಅದು ಒಂದ ಶುಕ್ಲ ಒಂದ ಶೌನಿತ ಹೌದೌದು ಪರಮಾತ್ಮ ಅಂದ್ರ ನಿರಾಕಾರ ಇದ್ದಂಗ ಅದಾನತ್ರಿ ಹೇಳತಾನ ನಿನಗ ನಿರಾಕಾರ ಅಂದ್ರ ಅದ್ರ ಅರ್ಥನ ಏನ ತಿಳಿದಿಲ್ಲ ನನ್ನ ಮನೆಗೆ ಬಾ ಒಂದು ಥೋಡೆ ದಿವ್ಸ ಕಲಿಸ್ತ ನಿನಗೆ ಇದನ್ನೆಲ್ಲ ಎದಕ್ಕ ಹೆಣ್ಕಾಸ್ ಮಾಡ್ಲಕ್ಕ ಹೆಣ್ಕಾಸ್ ಮಾಡ್ಲಕ್ಕ
ಎಂತಿಂತಾವು ಮನಿ ಅಂಗಳ ಕಸ ಹುಡುಗಲಾತೇವ್ ಹೇಳ್ತಾಳೋ ಇಲ್ಲೋ ನಮಗ್ ಬರ್ರಿ ಅಂತ ಹೇಳಿ ಹಾ ಕಿವ್ ಬಂದಾನ ತಮ್ಮ ಏ ಲಕ್ಷ್ಮಣ ಹಾ ನಿನಗ ತಿಳಿದ್ರ ಹಾಡಿಕೆ ಮಾಡು ತಿಳಿಲಿಕ್ಕಂದ್ರ ಇನಕ್ ಡಪ್ ಇಲಿಕ್ ಇಟ್ಟಿಗೆಸಿಂದ ಎಲ್ರಿ ಬಿಕ್ಕಿ ಬೇಡ್ಕೊಂಡು ತಿನ್ನೋಗ್ರಿ ಕಿಮ್ಮತ್ ಬರ್ತದ ಹಾಡಿಕೆ ಕಿಮ್ಮತ್ ಕಳಿಬೇಡ್ರಿ ಇದನ್ನ ಹಾ ನಾ ಕೇಳೋದ ಬೇರೆ ನೀ ಹೇಳೋದ ಬೇರೆ ಹೌದೌದು ನಿರಾಕಾರ ಅಂದ್ರ ಏನಿದ್ರ ಅರ್ಥ ಬೇಕ್ರಲ್ಲ ನಿರಾಕಾರ ಅಂದ್ರ ಹೆಂಗ ಇದ್ರ ಅರ್ಥ ಏನ ಹಾ ಬೇಕ್ರಲ್ಲ ಇದ್ರ ಅರ್ಥ ಪರಮಾತ್ಮ ಅಂದ್ರ ನಿರಾಕಾರದ ನಂದಿ ಹಾ ಹೇಳತಾನು ನಿರಾಕಾರ ಅಂದ್ರ ಇದ್ರ ಅರ್ಥ ಏನ ನಿನಗ ಪಕ್ಕ ತಿಳಿದೈತಿ ಏನ ತಿಳಿಸಿ ಹೇಳ್ಬೇಕು ಯಾವಂಗು ತಿಳಿದಿಲ್ಲ ಅದೇನ ತಮ್ಮ ನಿರಾಕಾರ ಅಂದ್ರ ಅದ್ರ ದಗದ ಬೇರೆ ಐತಿ ನಿರಾಕಾರ ನಿನ್ನಿಂದಾಗಿಲ್ಲ ನಿರಾಕಾರ ನನ್ನಿಂದಾಗ್ಯದ ಹೆಂಗ ತಮ್ಮ ಒಂದು ವರ್ಷದೊಳಗ ದಿವಸ ಎಟ್ಟದಾವ ಪಂಚಕರ್ಣಿ ಅಭ್ಯಾಸ ಲಕ್ಷ್ಮಣ ಇದು ಪಕ್ಕ ಲಕ್ಷ ಕೊಟ್ಟು ಕೇಳು ಹಾ ಎಟ್ಟದವ್ರಿ ದಿವಸ 365 ದಿವಸದ ಒಂದು ವರ್ಷದೊಳಗ 365 ದಿವಸ ಅದಾವು ನಿರಾಕಾರ ಹೆಂಗಾಗೈತಿ ಹೇಳ್ತಾನೆ ಕೇಳು ತಳಾ ಸೋಸಿ ಪಂಚಕರ್ಣಿ ಅಭ್ಯಾಸ ಮಾಡಿ ಹಾ ಒಂದು ವರ್ಷದೊಳಗ 365 ದಿವಸ ಅದಾವ ಅದವ್ರಲೇ 365 ತುತ್ತು ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾಗ್ತದ ಹೌದೌದ್ರಿ 365 ಹನಿ ಅನ್ನ ಯಾವ 365 ತುತ್ತು ಅನ್ನ ಮೇಲದಾಗ ರಕ್ತ ತಯಾರಾಗ್ತದಲ್ಲ ಹಾ ಅನ್ನ ಅಂದ್ರೆ ಹೆಣ್ಣು ನೀರಂದ್ರೆ ಹೆಣ್ಣು ಅನ್ನ ಹಾಕಿ ಅನ್ನಪೂರ್ಣೇಶ್ವರಿ ಅನಸ್ಕೊಂಡ ನಾನು ಸಾಕ್ಷಾತ್ ಅನ್ನ ದೇವತೆ ಅವತಾರ ಅನ್ನ ಅಂದ್ರೆ ಹೆಣ್ಣ ಏನಾಯ್ತ್ರಲ್ಲ ನನ್ನ 365 ತುತ್ತು ನನ್ನ ಅನ್ನ ಉಂಡಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರ ಒಂದ್ ಹನಿ ರಕ್ತ ತಯಾರಾತು ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರ ಒಂದ್ ಹನಿ ಬಿಂದು ತಯಾರಾತು ಅಂತ 365 ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ಚೈತನ್ಯ ತಯಾರಾತ ಅದು 3 ತಿಂಗಳ ಆಗಾವ ನಿನ್ನಲ್ಲಿ ಮೆಟ್ಟು ಮಾಡೈತಿ ಹಾ ಇವನಲ್ಲೇ ಮೆಟ್ಟು ಮಾಡ್ಯದ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರು ಏನಂತ ಹೇಳ್ತಾರ್ರಿ ಹೆಣ್ಮಗಳ 6 ತಿಂಗಳ ಬಸರಿದ್ರ ಗಣಮಾಗ ಗುಪ್ಪಿತ 3 ತಿಂಗಳ ಬಸರು ಇರ್ತಾನತ್ತ ಹಾ ಇವನ್ ಯಾರು ಬಸರು ಮಾಡ್ಯಾರ ನೀವು ಅಂದ್ರೆ ಮತ್ ಬಸರದಂತ ಹಂಗ ಲೋಪ ಹಾ ನಾ ಹೇಳೋದು ಬೇರೆ ಇದು ಇದು ಈ ಬಸರಾಗೋದು ಲೌಕಿಕ ಯಾವಾರ ಹಾ ನಾ ಹೇಳೋದು ಆಧ್ಯಾತ್ಮಿಕ ಯಾಕಂದ್ರ ಹೆಂಗ ಯಾವಾಗ 3 ತಿಂಗಳಾಗಾವ ಈ ಕಣದಾಳ ಲಕ್ಷ್ಮಣನಲ್ಲಿ ಆ ನೀರಿನ ಆಕಾರ ಬಿಂದು ಮೆಟ್ಟ ಮಾಡಿ